ಮಾತಾಡ. ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಮಿತಿ ಬಾಗಲಕೋಟೆ ಹಾಗೂ ತಾಲೂಕು ಸಮಿತಿ ಇಳಕಲ್ ಇದರ ವತಿಯಿಂದ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತರ ಮತ್ತು ಬಡವರ ಒಂದು ಕಲ್ಯಾಣವನ್ನು ಒಂದು ನೀತಿಯನ್ನು ವಿರೋಧಿಸಿ ಏನು ಸರ್ಕಾರ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತದೆ, ಈ ಒಂದು ನೀತಿಯನ್ನು ಖಂಡಿಸಿ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂಘಟನೆಯ ಒಡನಾಡಿಗಳೇ, ಇವತ್ತು ರಾಜ್ಯ ಸರ್ಕಾರ ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಹೋಗ್ತಾ ಇದೆ. ಇದು ಒಂದು ಸಂಪೂರ್ಣವಾಗಿ ರೈತ ವಿರೋಧಿ ಮತ್ತು ಬಡವರ ವಿರೋಧಿ ನೀತಿಯಾಗಿದೆ. ಯಾಕಂತಂದರೆ ಇದು PPP ಇದು ನಿಯಮಾವಳಿಯನ್ನು ಉಲ್ಲಂಘಿಸಿದೆ. ಯಾಕಂದರೆ ಯಾವುದೇ ಒಂದು ಖಾಸಗೀಕರಣ ಮಾಡಬೇಕಾದ್ರೆ ಪಬ್ಲಿಕ್ಕು ಮತ್ತು ಪ್ರೈವೇಟ್ ಸಹಭಾಗಿತ್ವದಲ್ಲಿರಬೇಕು. ಆದರೆ ಇದು ನೇರವಾಗಿ ಈಗೇನು ಒಡಿಸ್ಸಾ ಮತ್ತು ದೆಹಲಿಯಲ್ಲಿ ಏನು ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ಯಾವ ರೀತಿ ನೀಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕೂಡ ಅದೇ ರೀತಿ ನೀಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇದರಿಂದ ಈ ಒಂದು ವಿದ್ಯುತ್ತನ್ನು ಖಾಸಗೀಕರಣ ಮಾಡುವುದರಿಂದ ರೈತರಿಗೆ ಕೃಷಿ ಪಂಪ್ಸೆಟ್ ಉಚಿತ ವಿದ್ಯುತ್ ಪೂರೈಕೆ ಆಗ್ತಿದೆ, ಅದು ನಿಲ್ತಕ್ಕಂಥ ಆತಂಕ ಉಂಟಾಗಿದೆ. ಅದೇ ರೀತಿಯಾಗಿ ಗೃಹಜ್ಯೋತಿ ಯೋಜನೆ ನಿಲ್ತಕ್ಕಂಥ ಒಂದು ಆತಂಕ ಉಂಟಾಗಿದೆ. ಅದೇ ರೀತಿಯಾಗಿ ಇವತ್ತು ದಲಿತರ ಮನೆಗೆ ಭಾಗ್ಯಜ್ಯೋತಿ ಯೋಜನೆ ಇದೆಯಲ್ಲ, ಅದು ಕೂಡ ನಿಲ್ತಕ್ಕಂಥ ಒಂದು ಆತಂಕ ಸೃಷ್ಟಿಯಾಗಿದೆ. ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದ್ರಿಂದ ದರ ಏರಿಕೆ ಆಗೋದ್ರಿಂದ ಬಡವರಿಗೆ ಮತ್ತು ರೈತರಿಗೆ ಹೊರೆ ಆಗ್ತಕ್ಕಂಥ ಸಂಭವ ಹೆಚ್ಚಾಗಿರೋದ್ರಿಂದ ರೈತರ ಪರವಾಗಿರ್ತಕ್ಕಂಥ ಸರ್ಕಾರಗಳು ಇವತ್ತು ರೈತರ ಬೆನ್ನೆಲುಬಿಗೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಅದಕ್ಕೊಂಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಖಾಸಗೀಕರಣಕ್ಕಿಂತ ರಾಷ್ಟ್ರೀಕರಣದಿಂದ ಮಾತ್ರ ದೇಶ ಪ್ರಗತಿಯಲ್ಲಿ ಇರ್ತಂತೇಳಿ. ಈಗ ಖಾಸಗೀಕರಣ ಮಾಡಿ ಈ ದೇಶದ ಪರಿಸ್ಥಿತಿಯನ್ನು ಒಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇದು ಸಂಪೂರ್ಣವಾಗಿ ರೈತ ವಿರೋಧಿ ಬಡವರ ವಿರೋಧಿ ನೀತಿಯನ್ನು ನಾವು ಖಂಡಿಸಿ ಮಾನ್ಯ ತಹಸೀಲ್ದಾರರ ಮೂಲಕ